ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ನಾನು ಲಾಗ್ ಮಾಡ್ಕೊಂಡು ಬಂದು 1 ವೀಕ್ ಆಯಿತು, ಬಟ್ ಟೈಮ್ ಸಿಕ್ಕಿರಲಿಲ್ಲ ಅಪ್ಲೋಡ್ ಮಾಡಲಿಕ್ಕೆ. ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ ಬೇರೆ ಕೆಲಸಗಳಲ್ಲಿ, ಮತ್ತು ಮಕ್ಕಳು ಕೂಡ ನೋಡ್ಕೋಬೇಕಲ್ವ. ಇಬ್ಬರು ಮಕ್ಕಳನ್ನು ನೋಡ್ಕೊಂಡು ನಾನು ಲಾಗ್ ಎಲ್ಲ ಮಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟನೇ, ಬಟ್ ನಾನು ಇಷ್ಟಪಟ್ಟು ಮಾಡ್ತಿರೋದ್ರಿಂದ ಯಾವುದಾದ್ರೂ ಲಾಗ್ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಫ್ರೀ ಇದ್ದಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಡೈಲಿ ಅಪ್ಲೋಡ್ ಮಾಡಬೇಕು ಅಂತ ಇಷ್ಟ, ಬಟ್ ಏನು ಮಾಡೋದು, ಟೈಮ್ ಇರೋದಿಲ್ಲ. ನಾನು ಲಾಗ್ ಮಾಡ್ಕೊಂಡಿದ್ರೂ ಸ್ವಲ್ಪ ಕಷ್ಟನೇ ಆಗ್ತಿದೆ. ಹಾಗಾಗಿ ನಾನು ಪ್ರಯತ್ನ ಪಡ್ತಿದ್ದೀನಿ ಡೈಲಿ ಅಪ್ಲೋಡ್ ಮಾಡಲಿಲ್ಲ ಅಂದರೂ ಅಟ್ಲೀಸ್ಟ್ 2 ಡೇಸ್ಗೆ 3 ಡೇಸ್ಗಾದರೂ ಲಾಗ್ ಮಾಡಿ ಹಾಕಬೇಕು ಅಂದ್ಬಿಟ್ಟು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಏನಂದರೆ ಮಕ್ಕಳನ್ನ ರೆಡಿ ಮಾಡ್ತಾಯಿದ್ದೀನಿ, ಸ್ಟುಡಿಯೋ ಕರ್ಕೊಂಡೋಗಿ ಫೋಟೋ ಹೊಡ್ಸ್ಕೊಂಬರ್ಬೇಕು ಅಂದ್ಬಿಟ್ಟು. ಅಂದರೆ ಮುಡಿ ಕೊಡ್ತೀವಲ್ವ, ಕೂದಲು ತುಂಬ ಚೆನ್ನಾಗಿ ಬೆಳೆದಿತ್ತು ಮಕ್ಕಳಿಗೆ. ಕೃಷ್ಣಂದು ವೇಷ ಹಾಕಿಬಿಟ್ಟು ಫೋಟೋ ತೆಗ್ಸೋಣ ಅಂದ್ಬಿಟ್ಟು ಕೃಷ್ಣನ ಥರ ರೆಡಿ ಮಾಡ್ತಾಯಿದ್ದೆ. ಫಸ್ಟು ನಾನು ವೈಟ್ ಕಲರ್ ಕಚ್ಚೆ ಹಾಕಿಬಿಟ್ಟು ನೋಡಿದೆ ಹೇಗೆ ಕಾಣಿಸುತ್ತೆ ಅಂದ್ಬಿಟ್ಟು. ಅದಕ್ಕೆ ನಮ್ಮ ಅಕ್ಕರೆಲ್ಲ ಬೇಡ, ಯೆಲ್ಲೋ ಕಲರೇ ಹಾಕು ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಯೆಲ್ಲೋ ಕಲರ್ದು ಕಚ್ಚೆ ಇತ್ತಲ್ವ ಅದನ್ನು ಹಾಕ್ತಾಯಿದ್ದೆ. ನಾನು ನಮ್ಮ ಅಕ್ಕರ ಮನೆ ಹತ್ರನೇ ಹೋಗ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಅಂದರೆ ಸ್ಟುಡಿಯೋ ಅಲ್ಲೇ ಪಕ್ಕದಲ್ಲೇ ಇದೆ. ನಮ್ಮ ಮನೆ ಹತ್ರ ಅಂದರೆ ಮತ್ತೆ ಅಲ್ಲಿ ರೆಡಿ ಮಾಡಿ ಕರ್ಕೊಂಬರೋಕ್ಕಾಗಲ್ಲ, ಟೈಮ್ ಆಗುತ್ತೆ ಅಂದ್ಬಿಟ್ಟು ಸ್ಟುಡಿಯೋದವರೆಗೂ ಹೋಗ್ಬಿಟ್ಟು ಹೇಳಿಬಿಟ್ಟು ಬಂದಿದ್ದೆ. ನಾನು ಈ ಥರ ಫೋಟೋ ತೆಗೆಸ್ಬೇಕು, ಸ್ವಲ್ಪ ವೆಯ್ಟ್ ಮಾಡಿ ಬರ್ತೀವಿ ಅಂದ್ಬಿಟ್ಟು, ಮನೆ ಪಕ್ಕದಲ್ಲೇ ಇರೋದ್ರಿಂದ. ಹಾಗಾಗಿ ಅವರು ಕೂಡ ವೆಯ್ಟ್ ಮಾಡ್ತಾಯಿದ್ರು. ಶಿಲ್ಪ ಕೂಡ ಇರಲಿಲ್ಲ, ಇನ್ನೂ ಬಂದಿರಲಿಲ್ಲ. ಬರೋ ಅಷ್ಟರಲ್ಲಿ ಸ್ವಲ್ಪನಾದರೂ ರೆಡಿ ಮಾಡ್ತಾ ಇರೋಣ, ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನೇ ಕಚ್ಚೆ ಎಲ್ಲ ಹಾಕ್ಬಿಟ್ಟು ಸರಗಳೆಲ್ಲ ಹಾಕ್ತಾಯಿದ್ದೆ. ತುಂಬ ತರಲೆ ಮಾಡ್ತಾರೆ ಮಕ್ಕಳು, ಸಖತ್ತು ಕಷ್ಟ. ಇದನ್ನೆಲ್ಲ ಮಾಡ್ತೀವಿ ಅಂದರೆ ನಾನು 9 ಮಂತ್ಸ್ ಇದ್ದಾಗಲೇ ಮಾಡಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಏನೋ ನನಗೆ ಗೊತ್ತಿಲ್ಲ, ಅವಾಗ ಮರ್ತೇ ಹೋಯ್ತು, ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಬಟ್ ಇವಾಗ ಮತ್ತೆ ಕೂದಲು ಬರೋದು ತುಂಬ ಟೈಮ್ ಆಗುತ್ತಲ್ವ ಮುಡಿ ಕೊಟ್ಟರೆ ಅಂದ್ಬಿಟ್ಟು ಇವಾಗ ಮಾಡಿಬಿಡೋಣ ಅಂದ್ಬಿಟ್ಟು ಎಷ್ಟೇ ಕಷ್ಟ ಆದ್ರೂ ಎಷ್ಟು ಟಾರ್ಚರ್ ಕೊಡ್ತಾಯಿದ್ರು ಅಂದರೆ ಅದನ್ನು ಎತ್ಕೊಳ್ಳೋದು, ಇದನ್ನು ಎತ್ಕೊಳ್ಳೋದು, ಕಿತ್ತಾಕೋದು, ನಾನು ಸರ ಹಾಕಿದ್ರೆ ಬಿಚ್ಚಿಟ್ಬಿಡೋದು. ಇವಾಗ ಆಲ್ರೆಡಿ ಮಕ್ಳಿಗೆ ಗೊತ್ತಾಗುತ್ತಲ್ವ, ಎಲ್ಲನೂ ಮಾಡ್ತಿರ್ತಾರೆ. ಅವ್ರಿಗೆ ನಾವೇನು ಮಾಡ್ತೀವಿ ಅದನ್ನು ಉಲ್ಟಾ ಮಾಡ್ತಿರ್ತಾರೆ ಕೆಲವೊಂದು ಸಲ. ನಮ್ಮ ಅಕ್ಕ ನಮ್ಮಮ್ಮ ಎಲ್ಲ ಎಷ್ಟಾಗುತ್ತೋ ಅಷ್ಟೆಲ್ಲ ಟ್ರೈ ಮಾಡ್ತಾಯಿದ್ದೀವಿ. ಬಟ್ ಅವ್ರಿಗೆ ಒಂದು ಜಡೆ ಹಾಕ್ಲಿಕ್ಕೂ ಕೂಡ ಸುಮ್ಮನೆ ಕುತ್ಕೊತಾ ಇರಲಿಲ್ಲ. ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಸ್ಟುಡಿಯೋದವ್ರಿಗೆ ಬೇರೆ ಬಂದುಬಿಟ್ಟಿದ್ದೀನಿ, ಬಂದೇ ಬರ್ತೀನಿ ಅಂದ್ಬಿಟ್ಟು ಆಮೇಲೆ ನಮ್ಮ ಅಕ್ಕ ಕೂಡ ಬಂದು ಈ ಥರ ಜಡೆ ಹಾಕ್ತಾಯಿದ್ದಾಳೆ ನೋಡಿ. ಅವನು ಹಾಕಿಸ್ಕೊಳ್ಳೇ ಇಲ್ಲ ಮಕ್ಕಳಿಬ್ರು. ಸರಿ ಆಯಿತು ಅಂದ್ಬಿಟ್ಟು ನಮ್ಮ ಅಮ್ಮಂಗೆ ಹೇಳ್ಬಿಟ್ಟು ಮುಂದೆಗಡೆ ಬೇಕ್ರಿಲಿ ಐಸ್ ಕ್ರೀಮ್ ತೊಗೊಬ್ಬಾ 2 ಅಂತ ಹೇಳಿದ್ವಿ. ಬಟ್ ಏನೋ ಒಂದಿಗೆ ಸದ್ಯಕ್ಕೆ ಏನಾದರೂ ಮಾಡಿ ಇವ್ರನ್ನ ಸುಮ್ಮನೆ ಕೂರಿಸ್ಬೇಕು ಅಂದ್ಬಿಟ್ಟು, ಮತ್ತು ಅದು ಕುಂಕುಮ ನಾಮ ಎಲ್ಲ ಇಡಬೇಕಲ್ವ ಮಕ್ಕಳಿಗೆ. ಅವರು ಅದನ್ನೆಲ್ಲ ಮಾಡಿಸ್ಕೊಳ್ಳಲ್ಲ ಅಂದ್ಬಿಟ್ಟು ಒಂದು ಐಸ್ ಕ್ರೀಮ್ ತರಿಸ್ಬಿಟ್ಟು ಫೈನಲಿ ಅವರಿಗೆ ಸಮಾಧಾನ ಮಾಡ್ತಾಯಿದ್ವಿ. ನಮ್ಮ ಅಕ್ಕ ಏನೇನೋ ಮಾಡ್ತಾಯಿದ್ದಾಳೆ ಜಡೆ ಹಾಕಲಿಕ್ಕೆ, ಅವ್ರು ಹಾಕಿಸ್ಕೊಳ್ಳೇ ಇಲ್ಲ. ನಾನೇ ಹಾಕ್ತೀನಿ ಬಿಡು ಆಯಿತು ಅಂದ್ಬಿಟ್ಟು ನಾನು ಎಲ್ಲ ತಂದು ಇಟ್ಕೊಂಡಿದ್ದೆ. ಒಂದು ದಿವಸ ಮುಂಚೆನೇ ಸರಗಳು, ಅವ್ರಿಗೆ ಕೊರಳು ಎಲ್ಲ ತಂದು ಇಟ್ಕೊಂಡಿದ್ದೆ. ಹಾಗಾಗಿ ಇದು ವಿಡಿಯೋ ಬಂದು ಸ್ವಲ್ಪ ಕಟ್ಟ ಹಾಕಿಬಿಟ್ಟಿದೆ, ನಾನು ನೋಡ್ಕೊಂಡಿಲ್ಲ. ಫೋನ್ಗೆ ಟ್ರೈಪಾಡ್ಗೆ ಫೋನ್ ಫಿಕ್ಸ್ ಮಾಡಿದ್ನಲ್ಲ, ಅದು ಕಟ್ಟಾಗಿಬಿಟ್ಟಿದೆ, ವಿಡಿಯೋ ಫುಲ್ ಕವರ್ ಆಗಿಲ್ಲ. ಆಮೇಲೆ ಈ ಥರ ಟೋಪಿ ಇರ್ಬೋದು, ಯಾವ ಥರ ಕೃಷ್ಣಂಗೆ ರೆಡಿ ಮಾಡ್ತಾರೆ ಸ್ವಲ್ಪ ಯೂಟ್ಯೂಬಲ್ಲೆಲ್ಲ ನೋಡಿದೆ. ಈ ಥರ ಎಲ್ಲ ನಾನು ಕೂಡ ಟ್ರೈ ಮಾಡ್ತಾಯಿದ್ದೆ. ಚೆನ್ನಾಗಿ ಬಂತು, ಸಖತ್ತಾಗಿತ್ತು. ಮಕ್ಳಿಗೂ ಕೂಡ ಚೆನ್ನಾಗಿ ಕಾಣಿಸ್ತಾಯಿತ್ತು. ಇಬ್ರಿಗೂ ಒಂದೇ ಥರ ಎಲ್ಲ ನಾನು ಹುಡುಕೊಂಡು ನಮ್ಮ ಅಕ್ಕರ ಮನೇಲಿ ಏನಿದೆ, ನಮ್ಮ ಮನೇಲಿ ಏನಿದೆ ಎಲ್ಲನೂ ಒಂದು ಕಡೆ ಸೆಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ದಿವಸ ಮುಂಚೆನೇ. ಬಟ್ ನಾವೇನೇ ಮಾಡಿದ್ರು ಮಕ್ಕಳನ್ನ ಹಿಡಿಯೋದಿದೆಯಲ್ಲ ತುಂಬ ಕಷ್ಟ. ಒಬ್ರನ್ನಾದರೆ ಹೇಗಾದರೂ ಮಾಡ್ಬೋದು. ಅಷ್ಟೊತ್ತಿಗೆ ಶಿಲ್ಪ ಕೂಡ ಬಂದಳು. ಈ ಥರ ಐಸ್ ಕ್ರೀಮ್ ತಿನ್ನಿಸ್ಕೊಂಡು ಅವ್ರು ಏನು ಕೇಳ್ತಾರೆ ಅದನ್ನು ಕೊಟ್ಕೊಂಡು ಈ ಥರ ಅಂದರೆ ಕಲರ್ ನಾಮ ಬರುತ್ತಲ್ಲ ಅದರಲ್ಲೆಲ್ಲ ಇಡ್ತಾಯಿದ್ದೀವಿ. ಅವ್ರು ಹಿಡಿಸ್ಕೊತಾ ಇಲ್ಲ, ನಾವು ಬಿಡ್ತಾಯಿಲ್ಲ. ಅಟ್ಲೀಸ್ಟ್ ಶಿಲ್ಪ ಬಂದಳು ಅಷ್ಟೊತ್ತಿಗೆ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಇವಾಗ ನೋಡಿ ಇಟ್ಟಿಸ್ಕೊತಾ ಇದ್ದಾರೆ. ಅದನ್ನು ಎತ್ಕೊಂಡು ಬಟ್ಟೆಗೆಲ್ಲ ಮಾಡಿಬಿಟ್ಟೆ. ಸದ್ಯ ಕಚ್ಚೆಗಾಗಿರಲಿಲ್ಲ, ಬೇರೆ ಬಟ್ಟೆಗೆಲ್ಲ ಮಾಡಿಬಿಟ್ರು. ನೀವು ಹೆಂಗೋ ಸದ್ಯ ಕಚ್ಚೆಗೆ ಮಾಡ್ಕೊಂಡಿಲ್ವಲ್ಲ ಅಂದ್ಬಿಟ್ಟು ಬೇಗ ರೆಡಿ ಮಾಡೋಣ, ಹೊರಟೋಗ್ತಾರೆ ಆಮೇಲೆ ಸ್ಟುಡಿಯೋದು ಅಂದ್ಬಿಟ್ಟು ಮತ್ತು ನಾವು ಅಮ್ಮನ ಕಳಿಸಿದ್ವಿ ನೋಡ್ಕೋಬೇಕು ಅಂದ್ಬಿಟ್ಟು. ಏನಂದರೆ ಏನೋ ಒಂಥರ ಖುಷಿ ಅಲ್ವ, ಮಕ್ಕಳು ದೊಡ್ಡವರಾದ್ಮೇಲೂ ತೋರಿಸಿದ್ರೆ ಅವರು ಖುಷಿ ಪಡ್ತಾರಲ್ವ. ಈ ಥರ ಎಲ್ಲ ಮಾಡಿದ್ದಾರೆ ನಮ್ಮಮ್ಮ ಅಂದ್ಬಿಟ್ಟು ಇಷ್ಟೊಂದು ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ಅವರಂತೂ ಮಾಡಿಸ್ಕೊಳ್ಳೋಕ್ಕೆ ತಯಾರಿಲ್ಲ. ಬಟ್ ಅವ್ರಿಗಿನ್ನೂ ಗೊತ್ತಿಲ್ಲ ಅಲ್ವಾ, ಆಟ ಆಡ್ತಾ ಇರ್ತಾರೆ ಯಾವಾಗ್ಲೂ. ನಾವೇನೋ ಮಾಡಿದ್ರೆ ಅವ್ರು ಕೂತ್ಕೊಂಡು ಮಾಡಿಸ್ಕೊಳ್ಳೋ ಅಷ್ಟು ಪೇಷನ್ಸ್ ಇರೋದಿಲ್ಲ ಮಕ್ಕಳಿಗೆ.
ಅದಾದಮೇಲೆ ಜಡೆ ಎಲ್ಲ ಹಾಕಿಬಿಟ್ಟು ಟೈಮ್ ಆಗುತ್ತೆ ಹೋಗೋಣ ನಡೀರಿ ಅಂದ್ಬಿಟ್ಟು ಶಿಲ್ಪಂಗೆ ಹೇಳ್ತಾಯಿದ್ದೆ. ಒಬ್ಬ ಹಾಕಿಸ್ಕೊಂಡ್ರೆ ಇನ್ನೊಬ್ಬ ಹಾಕಿಸ್ಕೊತಾ ಇರಲಿಲ್ಲ. ಹಣೆಗೆಲ್ಲ ಇಟ್ಟಾಯಿತು, ಸೈಡಲ್ಲಿ ಒಂದು ಬಟ್ಟೆ ಇಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಏನು ಮಾಡೋರು ಹಿಡಿಸ್ಕೊತಾ ಇಲ್ಲ. ನಮ್ಮ ಅಕ್ಕ ನೋಡಿ ಎಳೆ ಮಕ್ಕಳು ಥರ ಇವಳು ಆಟ ಆಡ್ತಾಯಿದ್ದಾಳೆ. ಎಲ್ರೂ ಎಷ್ಟು ಅಂಡಿದ್ದೀವಿ ನೋಡಿ ಮಕ್ಳಿಗೆ ರೆಡಿ ಮಾಡೋಕ್ಕೆ. ಒಂದು ತೊಗೊಂಡ್ರೆ ಒಂದು ಬಿಸಾಕ್ತಾರೆ, ಒಂದು ಎತ್ಕೊಂಡ್ರೆ ಇನ್ನೊಂದು ಎಲ್ಲೆಲ್ಲೋ ಹಾಕ್ಬಿಟ್ಟು ಬರ್ತಾರೆ, ಮತ್ತೆ ಹುಡುಕೊಂಡು ತರಬೇಕು ಹಾಕಬೇಕು, ಇದೇ ಥರ ಮಾಡ್ತಿರ್ತಾರೆ. ಈ ಥರ ನವಿಲ್ಗರಿ ಎಲ್ಲ ನೋಡಿ ನಮ್ಮ ಅಕ್ಕ ಯಾವ ಥರ ಹಾಕೋದು ಅಂತ ನೋಡ್ತಾ ಇದ್ದಾಳೆ. ನಾನು ಇಲ್ಲಿ ಬೇಡ ಅಲ್ಲಿ ಹೋಗ್ಬಿಟ್ಟೆ ಹಾಕೋಣ ಮತ್ತೆ ಕಿತ್ತಾಕ್ಬಿಡ್ತಾರೆ ಅಂದ್ಬಿಟ್ಟು ಇಬ್ಬರೂ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೊರಡೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ವಿ. ನನಗಂತೂ ತುಂಬ ಸುಸ್ತಾಗೋಯ್ತು ಇವ್ರನ್ನ ರೆಡಿ ಮಾಡೋ ಅಷ್ಟರೊಳಗೆ. ಸುಮ್ಮನೆ ಕೂತ್ಕೊಂಡ್ರೆ ಏನಾದರೂ ಮಾಡ್ಬೋದು, ಒಂದು ನಿಮಿಷ ಕೂರೋದಿಲ್ಲ. ಬಟ್ ಮಾಡಿಲ್ಲ ಅಂದರೆ ನನಗೂ ಬೇಜಾರಾಗುತ್ತೆ, ಅಯ್ಯೋ ನನ್ನ ಮಕ್ಳಿಗೆ ಮಾಡಿಲ್ವಲ್ಲ ಅಂತ. ಎಲ್ಲ ತಾಯ್ದಿರಿಗೂ ಇದೇ ಪ್ರಾಬ್ಲಮ್ ಅನಿಸುತ್ತೆ. ಎಲ್ಲರಿಗೂ ಆಸೆ ಇರುತ್ತೆ ಅಟ್ಲೀಸ್ಟ್ ಈ ಥರ ಸಣ್ಣ ಪುಟ್ಟದ್ದು ಏನಾದರೂ ಮಾಡಬೇಕು, ಮಕ್ಕಳಿಗೆ ಎಂಜಾಯ್ ಮಾಡಬೇಕು ಅವ್ರ ಜೊತೆ ಅಂದ್ಬಿಟ್ಟು. ನೋಡಿ ಈ ಥರ ಐಸ್ ಕ್ರೀಮ್ ತಿನ್ನಿಸ್ಕೊಂಡು ಚೂರು ಚೂರು ಈ ಥರ ಕುಂಕುಮ ಇಡ್ತಾಯಿದ್ದೀವಿ. ಏನು ಇದ್ದಾರೆ ಈಗಿನ ಕಾಲದ ಮಕ್ಕಳು ಅಂದರೆ ತುಂಬ ಚೂಟಿ ಇದ್ದಾರೆ. ಬಟ್ ಅವ್ರನ್ನ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟನೇ, ಸ್ವಲ್ಪ ಏನು ಜಾಸ್ತಿನೇ ಕಷ್ಟನೇ. ಎಲ್ಲರೂ ಹೇಳ್ತಿರ್ತಾರೆ ಯಾವ ಥರ ನೋಡ್ಕೊತಾ ಇದ್ದೀರಾ ತಾಯಿ ಇಬ್ಬರು ಮಕ್ಕಳು ಅಂದ್ಬಿಟ್ಟು ಎಲ್ಲ ಕೇಳ್ತಿರ್ತಾರೆ. ಬಟ್ ನೋಡ್ಕೊಳ್ಳೇಬೇಕಲ್ವ, ಮಕ್ಕಳ ಮೇಲೆ ಏನೂ ಮಾಡೋಕ್ಕಾಗೋದಿಲ್ಲ. ಒಂದೊಂದು ಸಲ ನನಗೂ ಅಳು ಬರುತ್ತೆ, ಯಾಕಪ್ಪ ಇದು ಹಿಂಸೆ ಅಂತ. ಬಟ್ ಮಕ್ಕಳು ನಮ್ಮ ಖುಷಿನೇ. ಅಷ್ಟು ಇವಾಗಿನ ಜನ್ರೇಷನ್ ಮಕ್ಕಳಂತೂ ಹೆವಿ ಫಾಸ್ಟ್ ಇರ್ತಾರೆ, ತುಂಬ ಸತಾಯಿಸ್ತಾ ಇರ್ತಾರೆ. ನನಗಂತೂ ನೋಡಿ ಎಲ್ಲನೂ ಎತ್ತಿಡ್ತಾಯಿದ್ದೀನಿ. ಅವ್ರಿಗೆ ಜಡೆ ಎಲ್ಲ ಹಾಕಾಯಿತು. ಸದ್ಯಕ್ಕೆ ಹೋಗಿ 2 ಫೋಟೋ ತೆಗೆಸ್ಬಿಟ್ರೆ ಸಾಕು ಅನ್ನಂಗೆ ಆಗಿತ್ತು. ಚಿಕ್ಕ ವಯಸ್ಸಲ್ಲೇ ಮಾಡ್ತಾರೆ, ಕೆಲವ್ರು 9 ಮಂತ್ಸ್ಗೆಲ್ಲ ಮಾಡ್ತಾರೆ. ನಾನು ಮಾಡಿರಲಿಲ್ಲ ಆವಾಗ, ಸ್ವಲ್ಪ ನಾನು ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ ಅಂದ್ಬಿಟ್ಟು. ಇವಾಗ ಅಟ್ಲೀಸ್ಟ್ ಇವಾಗಾದರೂ ಮಾಡೋಣ, ಜಡೆ ಚೆನ್ನಾಗಿದೆಯಲ್ವ. ಆಮೇಲೆ ಮುಡಿ ಕೊಟ್ಬಿಟ್ರೆ ಮತ್ತೆ ವೆಯ್ಟ್ ಮಾಡಬೇಕು ಜಡೆ ಬರೋ ಅಷ್ಟರಲ್ಲಿ. ಆಮೇಲೆ ಮತ್ತೆ ನಾವು ಜುಟ್ಟು ಬಿಡ್ತೀವೋ ಇಲ್ವೋ, ಮತ್ತೆ ಕಟಿಂಗ್ ಮಾಡಿಸ್ಬೇಕಲ್ವ ಯಾವಾಗಲೂ ಅಂದ್ಬಿಟ್ಟು ನಮ್ಮ ಮನೆಯವ್ರು ಮಾಡಿಬಿಡು ಅಂತ ಹೇಳಿದ್ರು. ನಮ್ಮಮ್ಮ ಮಲ್ಲಿಗೆ ಹೂವು ಕೂಡ ತಂದು ಕೊಟ್ಟರು, ಪಾಪ ಹಾಕು ಅಂದ್ಬಿಟ್ಟು. ಈ ಥರ ನಾನು ಟೋಪಿಗೆ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ವಿ ಮನೇಲೇ. ಇಲ್ಲಿ ಬಂದು ಹಾಕೋಣ ಅಂದ್ಬಿಟ್ಟು ಅದಕ್ಕೆ ಶಿಲ್ಪ ಹಾಕ್ತಾಯಿದ್ದಾಳೆ. ಅದನ್ನು ಹಾಕಿಸ್ಕೊಳ್ಳೋಕ್ಕೆ ಸಾಹಸ ಮಾಡಿಬಿಟ್ರು. ಬಟ್ ಏನು ಮಾಡೋದು, ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ಈ ಥರ ಐಸ್ ಕ್ರೀಮ್ ತಿನ್ನಿಸೋದು, ಅವ್ರೂ ಒಂದೊಂದು ಏನಾದರೂ ರೆಡಿ ಮಾಡೋದು, ಇದೇ ಥರ ಮಾಡ್ತಾಯಿದ್ವಿ. ಬಟ್ ಸಕ್ಕತ್ತಾಗಿ ಕ್ಯೂಟಾಗಿ ಕಾಣಿಸ್ತಾಯಿದ್ರು. ಮಕ್ಕಳನ್ನ ಕೃಷ್ಣನ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಲ್ವಾ. ನನಗಂತೂ ಫುಲ್ ಖುಷಿ ಆಗ್ತಿತ್ತು. ಒಂದು ಕಡೆ ಅವ್ರು ನಿಂತ್ಕೊಂಡು ಫೋಟೋ ತೆಗಿಸ್ಕೊತಾ ಇಲ್ಲ ಅಲ್ಲ ಅಂತ ಕೋಪ ಕೂಡ ಬರ್ತಿತ್ತು. ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಬಂದುಬಿಟ್ರೆ ಇನ್ನಿದ್ದಿದ್ದು ಕೇಳಬೇಕಾ, ಅವರು ಫೋಟೋ ತೆಗೆಸ್ಕೊಳ್ಳೋಕ್ಕೆ ಹೋಗ್ತಾ ಇರಲಿಲ್ಲ. ಇಬ್ಬರೂ ಪಕ್ಕದಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಏನೇನೋ ಸರ್ಕಸ್ ಮಾಡಿ 1-2 ಫೋಟೋ ವೀಡಿಯೋಸ್ ತಕ್ಕೊಂಡ್ವಿ ನಾವು ಕೂಡ. ಹಾಗೆ ಸ್ಟುಡಿಯೋದವರು ತೆಗೆದ್ರು. ನನ್ನ ಮಕ್ಕಳು ಯಾವ ಥರ ಕಾಣಿಸ್ತಾ ಇದ್ದಾರೆ ಕಮೆಂಟ್ ಮೂಲಕ ತಿಳಿಸಿ. ಕ್ಯೂಟ್ ಕೃಷ್ಣಗಳ ಥರ ಕಾಣಿಸ್ತಾ ಇದ್ರು. ಕೊರಳೆಲ್ಲ ಕೊಟ್ಟರೆ ಕಿತ್ತೆಸೆದು ಬಿಡೋದು ಈ ಥರ ಎಲ್ಲ ಮಾಡ್ತಾಯಿದ್ದ ಚಿಕ್ಕವನು. ಇವನು ದಕ್ಷಿತ್ತು. ಧನ್ವಿತ್ ಬಂದು ನಮ್ಮ ಮನೆಯವ್ರು ಬಂದ ಮೇಲೆ ಅವನು ಕೂತ್ಕೊಳ್ಳೇ ಇಲ್ಲ, ಸರಿಯಾಗಿ ನಿಂತ್ಕೊಳ್ಳೂ ಇಲ್ಲ. ನೋಡಿ ಐಸ್ ಕ್ರೀಮ್ ಡಬ್ಬ ಕೊಟ್ಟಿರೋದಕ್ಕೆ ಸುಮ್ಮನೆ ಇದ್ದಾನೆ. ಇಬ್ಬರು ಹೇಗೆ ಕಾಣಿಸ್ತಾ ಇದ್ದಾರೆ, ಇನ್ನು ಏನಾದರೂ ಮಾಡಬೇಕಿತ್ತ ನನಗೆ ಗೊತ್ತಿಲ್ಲ. ನನಗೆ ಎಷ್ಟು ಗೊತ್ತು ಅಷ್ಟನ್ನು ನಾನು ರೆಡಿ ಮಾಡಿದ್ದೆ. ತುಂಬ ಎಲ್ಲ ತಂದು ಮಾಡಲಿಕ್ಕೂ ಆಗಲಿಲ್ಲ. ಈ ಸ್ಟುಡಿಯೋದವ್ರು ಬೇರೆ ಒಂದು 10 ನಿಮಿಷ ವೆಯ್ಟ್ ಮಾಡಿಸ್ಬಿಟ್ರು, ಏನೋ ಎಡಿಟ್ ಮಾಡ್ತಾಯಿದ್ರು ಅಂದ್ಬಿಟ್ಟು. ನಾನು ಎಲ್ಲನೂ ಕಿತ್ತಾಕ್ಬಿಡ್ತಾರೋ ಅಂದ್ಬಿಟ್ಟು ಬನ್ನಿ ಸರ್ ಅಂತ ಕರೀತಾನೇ ಇದ್ವಿ. ಅಷ್ಟರಲ್ಲಿ ಬಂದರು. ನೋಡಿ ಈ ಥರ ಇಟ್ಕೊಂಬಗ್ನಿ ಅಂತ ಹೇಳ್ತಾ ಇದ್ದೀನಿ. ದಕ್ಷಿತ್ತು ಚೆನ್ನಾಗಿ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡ. ಧನ್ವಿತ್ ಯಾವಾಗಲೂ ಹಠ ಮಾಡ್ತಾ ಇರ್ತಾನೆ. ನಮ್ಮ ಮನೆಯವ್ರು ಇದ್ರಂತೂ ಕೆಳಗೆ ಇಳಿಯೋದಿಲ್ಲ. ನನಗಂತೂ ಸಿಟ್ಟು ಬರ್ತಾಯಿತ್ತು. ನಾನು ಇಷ್ಟೆಲ್ಲ ಮಾಡಿದ್ದೀನಿ, ನಮ್ಮ ಮನೆಯವ್ರು ಬಂದ ತಕ್ಷಣ ಹೋಗ್ಬಿಟ್ಟು ಅವ್ರ ಅಪ್ಪನ ಹತ್ರ ಅಟ್ಲೀಸ್ಟ್ ಫೋಟೋನಾದರೂ ತೆಗೆಸ್ಕೊಳ್ಳಿ ಅಂದ್ಬಿಟ್ಟು ಇವಾಗ ನಿಲ್ಲಿಸ್ಬಿಟ್ಟು ಬಂದರು ನಮ್ಮ ಮನೆಯವರು. ಹೆಂಗೆ ಆಡ್ತಾಯಿದ್ದಾನೆ ನೋಡಿ, ಏನಾರು ಕೊಟ್ಟರೆ ಎಸೆದು ಬಿಡೋದು ಆ ಥರ ಮಾಡ್ತಾನೆ. ಅಟ್ಲೀಸ್ಟ್ ಅವರು ಮಾತಾಡ್ಸ್ಕೊಂಡು ಈ ಥರ 1-2 ಫೋಟೋಸ್ ಎಲ್ಲ ತೆಗೆದ್ರು. ಇನ್ನು ಎಡಿಟ್ ಮಾಡಿಕೊಟ್ಟಿಲ್ಲ ಅವರು, ನಾವು ಕೂಡ ಸೆಲೆಕ್ಟ್ ಮಾಡಿಲ್ಲ, ಹೋಗೇ ಇಲ್ಲ ನಾನು ಕೂಡ. ಅದನ್ನು ಕೂಡ ನಾನು ವೀಡಿಯೋಸ್ ಎಲ್ಲ ಇದೆ, ನಾನು ಸಾಂಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಯಾರ್ಯಾರಿಗೆ ಇಷ್ಟ ಆಯಿತು ಈ ಲಾಗು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮಕ್ಕಳು ಹೇಗೆ ಕಾಣಿಸ್ತಾ ಇದ್ದಾರೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ಥರ ಲಾಗ್ ಬರ್ತಾ ಇರುತ್ತೆ. ಇನ್ನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.